ನಿಮ್ಮ ಜೊತೆಗೆ ಕೊನೆ ಬಾರಿ ಏನ್ ಮಾತನಾಡಿದ್ರು ಮ್ಯಾಮ್? ನಾವ್ ಇಲ್ಲಿದೀವಿ, ನೀನ್ ಅಲ್ಲಿದ್ಯಾ, ನಾವು ಒಟ್ಟಿಗೆ ಇರುವಂತ ಸಂದರ್ಭ ಏನಂತಾರೆ ಆಗ್ತಾ ಇಲ್ವೇ, ಯಾವಾಗ ನಾವು ಒಟ್ಟಿಗೆ ಇರ್ತೀವಿ, ಇದೆಲ್ಲ ಹೇಳ್ತಾ ಇದ್ರು. ಕೊನೆಯದಾಗಿ ಮಗನ ಮದುವೆ ನೋಡುವಂತ ಆಸೆ ತಾಯಿಗೆ ಇತ್ತಂತೆ. ತುಂಬಾ ಇತ್ತು ನನಗೂನುವೆ. ಅದು ನನ್ ಮಗನ್ ಮದ್ವೆ ನಮ್ಮ ಅಮ್ಮನ ಕೈಲಿ, ನಮ್ಮ ಅತ್ತೆ ಅವ್ರ ಕೈಲಿನೇ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ತರ ಮ್ಯಾಚ್ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನನ್ ಮಗನ್ಗೂ ಅವರು ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಿ ಅವ್ರ ಕೈಯಿಂದ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ನಮ್ ಸಂಸಾರನ ಚೆನ್ನಾಗಿ ತೂಗುವಂತ ಹುಡುಗಿ ಒಂದು ಬೇಕು ಅಂತಂತೆ ಯಾವಾಗ್ಲೂನುವೆ. ಈಗ ಹೆಣ್ಣಿಗೆ ಅಂದ್ರೆ ಒಂದು ಮನೆ ನಡ್ಕೊಳ್ಳೋ ಶಕ್ತಿ ಇರ್ಬೇಕು. ಅಮ್ಮನವರು ಏನ್ ಹೇಳ್ತಿದ್ರು ಆ ಒಂದು ಗುಣದಲ್ಲಿ? ಹೌದು, ಏನಿರ್ಬೇಕು ಅಂತಿದ್ರು? ತಾಳ್ಮೆ ಇರ್ಬೇಕು, ಪ್ರೀತಿ ಇರ್ಬೇಕು, ಒಳ್ಳೆ ಅಡಿಗೆ ಮಾಡಿ ಬಡ್ಸೋ ಅಂತ ಒಂದು ಹೆಂಡತಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೂ ಗಂಡನ್ಗೂ ಒಳ್ಳೆ ಹೆಂಡತಿನ ಆಗಿರ್ಬೇಕು, ಹಾಗೆ ಗಂಡನ್ಗೆ ಒಂದು ತಾಯಿ ಕೂಡ ಆ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ನಿಮ್ಮ ಜೊತೆಗೆ ಕೊನೆ ಬಾರಿ ಏನ್ ಮಾತನಾಡಿದ್ರು ಮ್ಯಾಮ್? ನಾವ್ ಇಲ್ಲಿದೀವಿ, ನೀನ್ ಅಲ್ಲಿದ್ಯಾ, ನಾವು ಒಟ್ಟಿಗೆ ಇರುವಂತ ಸಂದರ್ಭ ಏನಂತಾರೆ ಆಗ್ತಾ ಇಲ್ವೇ, ಯಾವಾಗ ನಾವು ಒಟ್ಟಿಗೆ ಇರ್ತೀವಿ, ಇದೆಲ್ಲ ಹೇಳ್ತಾ ಇದ್ರು. ಕೊನೆಯದಾಗಿ ಮಗನ ಮದುವೆ ನೋಡುವಂತ ಆಸೆ ತಾಯಿಗೆ ಇತ್ತಂತೆ. ತುಂಬಾ ಇತ್ತು ನನಗೂನುವೆ. ಅದು ನನ್ ಮಗನ್ ಮದ್ವೆ ನಮ್ಮ ಅಮ್ಮನ ಕೈಲಿ, ನಮ್ಮ ಅತ್ತೆ ಅವ್ರ ಕೈಲಿನೇ ಮಾಡಿಸ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಯಾರ್ಯಾರಿಗೆ ಯಾವ್ಯಾವ ತರ ಮ್ಯಾಚ್ ನೋಡ್ಬೇಕು ಅಂತ ಅನ್ಬಿಟ್ಟು. ಸೊ ನನ್ ಮಗನ್ಗೂ ಅವರು ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಿ ಅವ್ರ ಕೈಯಿಂದ ಆಗ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ ನಾನು. ಅಂದ್ರೆ ನಮ್ ಸಂಸಾರನ ಚೆನ್ನಾಗಿ ತೂಗುವಂತ ಹುಡುಗಿ ಒಂದು ಬೇಕು ಅಂತಂತೆ ಯಾವಾಗ್ಲೂನುವೆ. ಈಗ ಹೆಣ್ಣಿಗೆ ಅಂದ್ರೆ ಒಂದು ಮನೆ ನಡ್ಕೊಳ್ಳೋ ಶಕ್ತಿ ಇರ್ಬೇಕು. ಅಮ್ಮನವರು ಏನ್ ಹೇಳ್ತಿದ್ರು ಆ ಒಂದು ಗುಣದಲ್ಲಿ? ಹೌದು, ಏನಿರ್ಬೇಕು ಅಂತಿದ್ರು? ತಾಳ್ಮೆ ಇರ್ಬೇಕು, ಪ್ರೀತಿ ಇರ್ಬೇಕು, ಒಳ್ಳೆ ಅಡಿಗೆ ಮಾಡಿ ಬಡ್ಸೋ ಅಂತ ಒಂದು ಹೆಂಡತಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ರು. ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಕ್ಕಳಿಗೂ ಗಂಡನ್ಗೂ ಒಳ್ಳೆ ಹೆಂಡತಿನ ಆಗಿರ್ಬೇಕು, ಹಾಗೆ ಗಂಡನ್ಗೆ ಒಂದು ತಾಯಿ ಕೂಡ ಆ ತರ ಇರ್ಬೇಕು ಅಂತ ಹೇಳ್ತಾ ಇದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.